ನಿನ್ನೆ ಸ್ಟೇಟ್ ಕ್ಯಾಬಿನೆಟ್ ನಡೀತು, ರಾಜ್ಯ ಸಚಿವ ಸಂಪುಟ ಸಭೆ. ಸಚಿವ ಸಂಪುಟ ಸಭೆಯಲ್ಲಿ ಚುನಾವಣಾ ಆಯೋಗಕ್ಕೆ ರಾಜ್ಯ ಸರ್ಕಾರ ಅರ್ಥಾತ್ ಸಚಿವ ಸಂಪುಟ ಮಾಡಿರುವಂಥ ಶಿಫಾರಸು ಏನಂತ? ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಾ ಇದ್ದಾವೆ. ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, BBMP, ನಗರ ಪಾಲಿಕೆಗಳು, ಮಹಾನಗರ ಪಾಲಿಕೆಗಳೆಲ್ಲ ಎಲೆಕ್ಷನ್ ಬರ್ತಾ ಇದೆ. ಆ ಎಲೆಕ್ಷನ್ನಲ್ಲಿ ನೀವು EVM ಬಳಸಂಗಿಲ್ಲ. ಮುಂಚಿನ ರೀತಿಯಲ್ಲಿ 2020ಗಿಂತ ಮುಂಚೆ 2000ಗಿಂತ ಮುಂಚೆ 2000 ಇಸ್ವಿಗಿಂತ ಮುಂಚೆ ಬಳಸ್ತಾ ಇದ್ದ ರೀತಿಯಲ್ಲಿ ಬ್ಯಾಲೆಟ್ ಪೇಪರ್ಗಳನ್ನು ಬಳಸಬೇಕು ಅಂತ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಿದ ರಾಜ್ಯ ಸರ್ಕಾರ. ಯಾಕೆ ಅಂತ ಕೇಳಿದ್ರೆ EVM ಮೇಲೆ ನಂಬಿಕೆ ಇಲ್ಲ ನಮಗೆ. ಜನಸಾಮಾನ್ಯರು ನಂಬಿಕೆ ಕಳೆದುಕೊಂಡಿದ್ದಾರೆ. ಆದ್ದರಿಂದ ಮೊದಲಿನ ರೀತಿಯಲ್ಲಿ ನೀವು ಬ್ಯಾಲೆಟ್ ಪೇಪರು ಅಂದರೆ ಮುಂಚಿನ ಚುನಾವಣೆ ಹೊಸ ಜನ್ರೇಷನ್ ಅವ್ರಿಗೆ ಗೊತ್ತೂ ಇಲ್ಲ ವೋಟ್ ಹೆಂಗೆ ಹಾಕ್ತಿದ್ರು ಅಂತ. ಮತಪತ್ರ ಇರುತ್ತೆ, ಮತಪತ್ರದಲ್ಲಿ ಅಭ್ಯರ್ಥಿಗಳ ಹೆಸರು, ಅದರ ಮುಂದೆ ಅವರ ಚಿಹ್ನೆ, ಅದರ ಮುಂದೆ ಒಂದು ಚೌಕದ ಜಾಗ ಇರುತ್ತೆ, ನಿಮ್ಮ ಕೈಗೆ ಒಂದು ಸೀಲ್ ರೀತಿಯಲ್ಲಿ ಕೊಟ್ಟಿರ್ತಾರೆ. ಇವತ್ತಿಗೂ ಬಳಕೆ ಆಗುತ್ತೆ ನೋಡಿ, ಎಲೆಕ್ಷನ್ ಟೈಮ್ನಲ್ಲಿ ವೋಟ್ ಅಂತ ಬಂದಾಗ ಆ ಚಿಹ್ನೆಯನ್ನು ಕರೆಕ್ಟಾಗಿ ಅದರ ಮುಂದೆ ಒತ್ತಬೇಕು. ಒತ್ತಿದ್ರೆ ನೀವು ಅವ್ರಿಗೆ ವೋಟ್ ಹಾಕಿದ್ರಿ ಅಂತ. ಹಾಗೆ ಒತ್ತಿದ ಮತಪತ್ರವನ್ನು ಮಡಚಿ ಮತಪೆಟ್ಟಿಗೆಯೊಳಗೆ ಹಾಕಬೇಕು. ಆ ಮತಪೆಟ್ಟಿಗೆಯನ್ನು ತಗೊಂಡೋಗಿ ಸ್ಟ್ರಾಂಗ್ ರೂಮ್ನಲ್ಲಿಡ್ತಾರೆ. ಕೌಂಟಿಂಗ್ ದಿನ ತಗೊಂಡು ಬಂದು ಅದನ್ನು ಟೇಬಲ್ ಮೇಲೆ ಸುರಿದು ಒಂದೊಂದೇ ತೆಗೆದು ಎಣಿಸ್ತಾರೆ. ಇವ್ರಿಗೊಂದು ಈ ಓಟು, ಇವ್ರಿಗೊಂದು ಈ ಓಟು. ಈ ರೀತಿಯಾಗಿ ಸ್ವಲ್ಪ ಲೆಂಗ್ದಿ ಪ್ರೋಸೆಸ್ಸು. ಆಮೇಲೆ ನಿಧಾನಕ್ಕೆ ರಿಸಲ್ಟ್ಗಳು ಬರ್ತವೆ. ಮತ್ತೆ ಅದೇ ಪದ್ಧತಿಗೆ ಬರಬೇಕು ಅಂತ ಸಚಿವ ಸಂಪುಟ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಿದೆ. EVMಗಳ ಮೇಲೆ ನಂಬಿಕೆ ಇಲ್ಲ ಅಂತ ಜನಸಾಮಾನ್ಯರು ನಂಬಿಕೆ ಕಳೆದುಕೊಂಡಿದ್ದಾರೆ. ಇದು ಸಂಜೆ 7 ಗಂಟೆ ಡಿಬೇಟ್ನಲ್ಲಿ ಕಾಂಗ್ರೆಸ್ ವಕ್ತಾರರ ವಾದ ಆಗಿತ್ತು. EVM ಮೇಲೆ ನಂಬಿಕೆ ಇಲ್ಲ ಅನ್ನೋದಾದರೆ ಅದೇ EVMಗಳ ಮೂಲಕ ಗೆದ್ದು 136 ಸ್ಥಾನಗಳನ್ನು ಪಡೆದು ಅಧಿಕಾರದಲ್ಲಿದ್ದೀರಿ ನೀವು. EVM ಸರಿಯಾಗಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಬನ್ನಿ, ಬ್ಯಾಲೆಟ್ ಪೇಪರ್ಗಳ ಮೂಲಕ ಇನ್ನೊಂದು ಸಲ ಎಲೆಕ್ಷನ್ ಮಾಡೋಣ ಅಂತ BJPಯವರು ಚಾಲೆಂಜ್ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನವ್ರಿಗೆ. ಕೇಳಿಸ್ಕೊಳ್ಳಿ ಈ ವಿಷಯ ಯಾರೇನೇನು ಮಾತಾಡಿದ್ದಾರೆ ಅಂತ. ಅನುಭವದ ಮೇಲೆ ನಾವು ಒಂದು ತೀರ್ಮಾನ ಮಾಡಿದ್ದೀವಿ, ಬ್ಯಾಲೆಟ್ ಪೇಪರೇ ಇರಬೇಕು ಅಂತ. ಅನೇಕ ದೇಶಗಳು EVM ಬಂದು ಮತ್ತೆ ಬ್ಯಾಲೆಟ್ ಪೇಪರ್ ಬಂದಿರತಕ್ಕಂಥ ನಿದರ್ಶನಗಳಿದ್ದಾವೆ. ನಮ್ಮ ಅನುಭವದ ಮೇಲೆ ನಾವು ಒಂದು ತೀರ್ಮಾನ ಮಾಡಿದ್ದೀವಿ, ಬ್ಯಾಲೆಟ್ ಪೇಪರೇ ಇರಬೇಕು ಅಂತ. ಅನೇಕ ದೇಶಗಳು EVM ಬಂದು ಮತ್ತೆ ಬ್ಯಾಲೆಟ್ ಪೇಪರ್ ಬಂದಿರತಕ್ಕಂಥ ನಿದರ್ಶನಗಳಿದ್ದಾವೆ. ನಮಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬಗ್ಗೆ ಶಂಕೆ ಇದೆ ಅಂತಂದ್ರೆ ಐ ಥಿಂಕ್ the reasonable option for this government was to dissolve the assembly and go for the elections. Congress and Progress, they are opposite terms. ಇದು ಕಾಂಗ್ರೆಸ್ ಪಕ್ಷ ದಿವಾಳಿತನವನ್ನ ತೋರಿಸುತ್ತೆ. ಬೌದ್ಧಿಕ ದಿವಾಳಿತನ, ನೈತಿಕ ದಿವಾಳಿತನ. ರಾಹುಲ್ ಗಾಂಧಿ ಅವರು 2 ಕಡೆ ನಿಂತಿದ್ರು, ಒಂದು ವಯನಾಡು, ಇನ್ನೊಂದು ಅಮೇಥಿ. ಅಮೇಥಿಲಿ ಗೆದ್ದಿದ್ದು ಕೂಡ EVM ಮುಖಾಂತರ. ಆದ್ರೆ ಅಮೇಥಿಲಿ ನಾವು ಸೋತ ತಕ್ಷಣ EVM ಮೇಲೆ ನಾವು ದೂರಲಿಲ್ಲ. ನಾವು ಅಂಕಿಅಂಶಗಳ ಪ್ರಕಾರ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬಂದ ಮೇಲೆ ಕಾಂಗ್ರೆಸ್ ಪಕ್ಷ 2 ಬಾರಿ ಕೇಂದ್ರದಲ್ಲಿ ಆಯ್ಕೆಯಾಗಿದೆ, ರೂಲಿಂಗ್ ಪಾರ್ಟಿ ಆಗಿದೆ. ಮತ್ತೆ ಹಲವಾರು ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರನ ಹಿಡಿದಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಸತ್ಯವನ್ನ ಮಾತಾಡೋದು ಅಪರಾಧ. ಬಿಜೆಪಿಗೆ ಯಾಕೆ ಆತಂಕ? ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸಲು ಸರ್ಕಾರಕ್ಕೆ ಅವಕಾಶ ಇದೆ. ಅವರೇ ಮಾಡಿದಂತ ಕಾನೂನು ಇದೆ, ನಾನು ಕೊಡ್ತೀನಿ ನಿಮ್ಗೆ. ಅವ್ರು ಮಾಡಿದಂತ ಕಾನೂನು, ಅವರ ಅವಧಿಯಲ್ಲೇ ಮಾಡಿದಂತ ಕಾನೂನು, ಐದರ್ ಬ್ಯಾಲೆಟ್ ಆರ್ EVM ಅಂತ ಇದೆ. ಸೊ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ನಾವು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ನಿಮ್ಗೆ ಯಾಕೆ ಗಾಬರಿ ಯಾಕೆ ನಿಮ್ಗೆ? ಅಂದ್ರೆ ನಿಮ್ಗೆಲ್ಲೋ ಕಳ್ಳನ ಮನಸ್ಸು ಉಳ್ಳುಳಿ ಅಂದಂಗೆ ಎಲ್ಲ ನೋಡ್ಕೊಳ್ತಾ ಇದ್ದೀರಾ. ನಾವು ಬೇರೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ವಿ, ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ವಿ. ಸರ್ಕಾರದ ತೀರ್ಮಾನ ಸ್ಥಳೀಯ ಸಂಸ್ಥೆ ಚುನಾವಣೆಗೆ. ಕಾಂಗ್ರೆಸ್ಸಿನ ಸ್ಥಿತಿ ನೋಡಿದ್ರೆ ಬಹಳ ಶೋಚನೀಯ ಸ್ಥಿತಿ ಒಳಗದ. ಬೇಸಿಕ್ ಆಗಿ ಕಾಂಗ್ರೆಸ್ಗೆ ನಾಯಕತ್ವ ಇಲ್ಲ. ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಪ್ರತಿ ಹಂತದಲ್ಲಿ ಸೋಲ್ತಾ ಇದ್ದಾರೆ. ಅದಕ್ಕೊಂದು ಕಾರಣ ಹುಡುಕ್ತಾ ಇದ್ದಾರೆ. ಅದಕ್ಕೆ ರಾಹುಲ್ ಗಾಂಧಿ ಕಾರಣ ಅಲ್ಲ, ವೋಟಿಂಗ್ ಇದೆಯಲ್ಲ ಇವಿಸು ಇದೇ ಕಾರಣ ಅನ್ನುವಂತ ರೀತಿಯಲ್ಲಿ ಅವ್ರು ಬಿಂಬನೆ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಜನರು ವಿಶ್ವಾಸ ಕಳ್ಕೊಂಡಿದ್ದು ಸೋಲಿಗೆ ಮೂಲ ಕಾರಣ ಅನ್ನುವಂಥದ್ದು
ಅದನ್ನು ಬಿಂಬಿಸೋದು ಬೇರೆ ರೀತಿಯಿಂದ ಬಿಂಬಿಸ್ಲಿಕ್ಕೆ ಇದೆಲ್ಲ ಹೊಂಟಿದ್ದಾರೆ. ಈಗ ಕರ್ನಾಟಕದಲ್ಲಿ ಇದೇ ಇವಿ ಯೂಸ್ ಮಾಡಿ 136 ಸೀಟ್ ಬಂದ್ರೆ ಕಾಂಗ್ರೆಸ್, ಅದಕ್ಕೇನು ಹೇಳ್ತಾರೆ, ಎಲ್ಲಿ ಸೋಲು ಉಣ್ತಾರೆ. ಹಂಗಾರೆ ಬೈ ಎಲೆಕ್ಷನ್ದಾಗ ಅವ್ರು ಗೆದ್ರಲ್ಲ, ಕೆಲವು ಕಡೆ ಎಲ್ಲ ಬೈ ಎಲೆಕ್ಷನ್ ಗೆದ್ದಾರಲ್ಲ ಅವ್ರು. ಅವಾಗ ಇವಿನೇ ಇದ್ವು, ಅಸೆಂಬ್ಲಿ ಎಲೆಕ್ಷನ್ದಾಗ ಇವಿನೇ ಇದ್ವು. ಇದಕ್ಕೆ ಸೋಲಿಕ್ಕೆ ಇವಿನೇ ಕಾರಣ. ಅದ್ರ ಸಲುವಾಗಿ ನಾವು ಬ್ಯಾಲೆಟ್ ಮುಖಾಂತರ ಮತದಾನ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ ಅನ್ನುವಂಥದ್ದು ಮೂರ್ಖತನದ ಪರಮಾವಧಿ. ಇಲ್ಲಿ ಒಂದಷ್ಟು ವಾದಗಳಿದ್ದಾವೆ. ಮುಂದುವರೆದ ದೇಶಗಳು EVMನಿಂದ ಮತ್ತು ಬ್ಯಾಲೆಟ್ ಪೇಪರಿಗೆ ಬಂದುಬಿಟ್ಟಿದ್ದಾವೆ ಅಂತ. ಭಾರತದ ಮಾದರಿಯ EVMನ್ನು ಬೇಡ ಅಂತ ಹೇಳಿದಂಥ ಒಂದೇ ಒಂದು ದೇಶ ಇಲ್ಲ. ಜರ್ಮನಿ, ನೆದರ್ಲ್ಯಾಂಡ್ ಅಂಥ ದೇಶಗಳು ಮೊದಲು ಒಂದು ಸಿಸ್ಟಮ್ ಕಂಡುಕೊಂಡಿದ್ವು. ಆ ಸಿಸ್ಟಮ್ಮು ನೇರವಾಗಿ ಇಂಟರ್ನೆಟ್ಟಿಗೆ ಕನೆಕ್ಟೆಡ್ ಇದ್ದು ಸಾಫ್ಟ್ವೇರ್ ಮೂಲಕ ವೋಟಿಂಗ್ ಆಗ್ತಾ ಇತ್ತು. ಅಂದರೆ ಉದಾಹರಣೆಗೆ ನನ್ನ ವೋಟ್ ಎಲ್ಲೋ ಇದೆ, ನಾನು ನನ್ನ ದುಡಿಮೆಗೆ ಹೊಟ್ಟೆಪಾಡಿಗೋಸ್ಕರ ಬೆಂಗಳೂರಿನಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಓಟ್ ಎಲ್ಲಿದೆಯೋ ಅಲ್ಲಿ ನಾನು ನನ್ನ ಕ್ಷೇತ್ರಕ್ಕೆ ಓಟ್ ಹಾಕಬೇಕು ಅಂದರೆ ನಾನು ನನ್ನ ಊರಿಗೆ ಹೋಗಿ ಅದೇ ಪೋಲಿಂಗ್ ಬೂತಿಗೆ ಹೋಗಿ ಮತಯಂತ್ರದಲ್ಲಿ ಬಟನ್ ಒತ್ತೋದು ಅನಿವಾರ್ಯ ಭಾರತದ ಸಿಸ್ಟಮ್ನಲ್ಲಿ. ನಾನು ಪ್ರತಿ ಎಲೆಕ್ಷನ್ಗೂ ಮಾಡ್ತೀನಿ ಅದನ್ನು. ರಾತ್ರಿ ಇಲ್ಲಿಂದ ಹೊರಟು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಓಟ್ ಹಾಕಿ ಮತ್ತೆ ಫ್ಲೈಟ್ ಗೀಟ್ ಹತ್ಕೊಂಡು ಇಮಿಡಿಯೇಟ್ ಬಂದು ಲೈವ್ ಕೂತ್ಕೋತೀನಿ ನಾನು. ದಟ್ ಈಸ್ ಮೈ ಸಿಸ್ಟಮ್. ಹಂಗೆ ಮಾಡಬೇಕು. ಬಟ್ ಈ ಮುಂದುವರೆದ ದೇಶಗಳು ಏನು ಅಂದ್ಕೊಂಡ್ವು, ಯಾರು ಎಲ್ಲಿ ಕೂತ್ಕೊಂಡಾದರೂ ಓಟ್ ಹಾಕೋ ಸಿಸ್ಟಮ್ ತರೋಣ ನಾವು ಅಂತ. ನಾನು ಇಲ್ಲೇ ಕೂತ್ಕೊಂಡೆ ಅಲ್ಲಿ ಓಟ್ ಹಾಕ್ಬಿಡ್ದಪ್ಪ ನಮ್ಮ ಕ್ಷೇತ್ರಕ್ಕೆ. ಆ ಸಿಸ್ಟಮ್ ತಂದ್ವು. ಅದನ್ನು ಹ್ಯಾಕ್ ಮಾಡಬಹುದು. ಆ ಸಿಸ್ಟಮನ್ನು ಹ್ಯಾಕ್ ಮಾಡಬಹುದು ಬಿಕಾಸ್ ಇಟ್ ಈಸ್ ಕನೆಕ್ಟೆಡ್ ಟು ಇಂಟರ್ನೆಟ್. ಹ್ಯಾಕ್ ಮಾಡಬಹುದು. ಹ್ಯಾಕ್ ಮಾಡಬಹುದು ಅದ ನಂತರ ಬೇಡ ಬ್ಯಾಲೆಟ್ ಪೇಪರ್ಗೆ ಹೋಗೋಣ ಅಂದ್ಕೊಂಡು ಆ ಉದಾಹರಣೆಯನ್ನು ಇಲ್ಲಿಗೆ ಹೋಲಿಸುವುದು ತಪ್ಪು. ಭಾರತದ ಮಾದರಿಯ EVMಗಳನ್ನು ಹ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ಎಲೆಕ್ಷನ್ ಕಮಿಷನ್ ಚಾಲೆಂಜ್ ಮಾಡ್ತು, ಮಾಡಿ ತೋರಿಸ್ ಬನ್ನಿ ಹ್ಯಾಕ್ ಅಂತ. ಆಗೋದಿಲ್ಲ ಅದನ್ನು ಮಾಡೋದಕ್ಕೆ. 2018ರಲ್ಲಿ ಸುಪ್ರೀಂ ಕೋರ್ಟ್ಗೆ ಈ ಪಕ್ಷಗಳೆಲ್ಲ ಅಪ್ಲಿಕೇಶನ್ ಹಾಕೋದು, ಬೇಡ EVM ಬೇಡ, ಮತ್ತೆ ಬ್ಯಾಲೆಟ್ ಪೇಪರ್ಗೆ ಹೋಗ್ಬೇಕು. ಆ ಅರ್ಜಿಗಳನ್ನೆಲ್ಲ ಕಿತ್ತೆಸಿತ್ತು ಸುಪ್ರೀಂ ಕೋರ್ಟ್. ನಥಿಂಗ್ ಡೂಯಿಂಗ್ EVMನಲ್ಲಿ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಬಂತು. ಹ್ಯಾಕ್ ಮಾಡಿ ತೋರಿಸ್ತೀವಿ ನಾವು ಅಂತ ಆಮ್ ಆದ್ಮಿ ಪಾರ್ಟಿಯವರೊಂದು ಪ್ರಯತ್ನ ಪಟ್ಟರು, ಆಗಲಿಲ್ಲ. ಇದು ಯಾವುದಕ್ಕೂ ಕನೆಕ್ಟೆಡ್ ಅಲ್ಲ ರೀ ಈ ಮಷಿನ್ನು. ಅದು ಸಪ್ರೇಟಾಗಿ ಅದೊಂದು ಯೂನಿಟ್ಟು. ಅದರಲ್ಲಿ ಬ್ಲೂಟೂತ್ ಡಿವೈಸ್ ಇಲ್ಲ, ಪ್ಲಗ್ ಇಲ್ಲ ಇನ್ನೇನಕ್ಕೂ ಕನೆಕ್ಟ್ ಮಾಡೋದಕ್ಕೆ. ಅದರಲ್ಲಿ ವೋಟ್ ಹಾಕಬೇಕು, ಆ ಮಷಿನ್ ಫಿಸಿಕಲಿ ಎತ್ಕೊಂಡೋಗಿ ಸ್ಟ್ರಾಂಗ್ ರೂಮ್ನಲ್ಲಿ ಇಡಬೇಕು, ಕೌಂಟಿಂಗ್ ದಿವಸ ತಗೊಂಡು ಬಂದು ಕನೆಕ್ಟ್ ಮಾಡಿ ಅದನ್ನು ಚೆಕ್ ಮಾಡ್ಬೇಕು ಅಷ್ಟೇ. ಎಷ್ಟು ಓಟು ಯಾರ್ಯಾರಿಗೆ ಬಂದಿದ್ದಾವೆ ಅಂತ ಚೆಕ್ ಮಾಡಬೇಕು. ಫುಲ್ ಪ್ರೂಫ್ ಸಿಸ್ಟಮ್ ಅದು. ಅಂಥ ಸಿಸ್ಟಮನ್ನು ನೀವು ಫಾರಿನ್ ದೇಶಗಳೆಲ್ಲ ನೋಡಿ, ಆ ದೇಶಗಳು ವಾಪಸ್ ಬಂದು ಈ ದೇಶಗಳು ಹಾಗೆಲ್ಲ ಮಾತಾಡಬಾರ್ದು. ನನಗೆ ಸಂಜೆ ಡಿಬೇಟ್ ನೋಡಿ ಜರ್ಮನಿಯಲ್ಲಿ 8 ವರ್ಷಗಳಿಂದಿರುವ ಕನ್ನಡಿಗರೊಬ್ಬರು ಒಂದು ಆಡಿಯೋ ನೋಟ್ ಕಳಿಸಿದ್ರು. ಅರ್ಜೆಂಟಿಗೆ ಸಿಗಲಿಕ್ಕಿಲ್ಲ, ತುಂಬ ಕೆಳಗೆ ಹೋಗ್ಬಿಟ್ಟಿದೆ. ಆಡಿಯೋ ನೋಟಲ್ಲಿ ಅವ್ರು ಹೇಳ್ತಾರೆ, ಡಿಜಿಟಲ್ ಮುಂದುವರಿಕೆಯಲ್ಲಿ ಭಾರತವನ್ನು ಜರ್ಮನಿಯನ್ನು ಹೋಲಿಕೆ ಮಾಡಲೇಬೇಡಿ. ಅವ್ರು ಹೇಳಿದ್ರು, ಅವ್ರು ಕಳಿಸಿದ್ದಾರೆ, 6 ತಿಂಗಳ ಹಿಂದಿನ ತನಕ ನಮ್ಮ ಒಂದು ಅಕೌಂಟಿನಿಂದ ಇನ್ನೊಂದು ಅಕೌಂಟಿಗೆ ನಮ್ಮ ಅಕೌಂಟಿಗೆ ನಾವೇ ದುಡ್ಡು ಟ್ರಾನ್ಸ್ಫರ್ ಮಾಡಬೇಕು ಅಂದರೂ 3 ದಿವಸ ಹಿಡಿತಿತ್ತು. ಜರ್ಮನಿಯಲ್ಲಿ 3 ದಿವಸ ಹಿಡಿತಾ ಇತ್ತು. ಭಾರತದಲ್ಲಿ ನಾವು ಮೊಬೈಲ್ನಲ್ಲಿ ಕೂತ್ಕೊಂಡು ಮಾಡಿಬಿಡ್ತೀವಿ. ಇಲ್ಲೊಂದು ಬಟನ್ ಒತ್ತಿದ್ರೆ ಇನ್ನೊಂದು ಅಕೌಂಟ್ನಿಂದ ಟಣ್ ಅಂತ ಮೆಸೇಜ್ ಬರುತ್ತೆ. ಡಿಜಿಟಲೈಸೇಷನ್ನಲ್ಲಿ ಭಾರತ ಜರ್ಮನಿಗಿಂತ ತುಂಬ ಮುಂದೆ ಹೋಗಿದೆ. ನೀವು ಜರ್ಮನಿಯಲ್ಲಿ ಹಿಂಗೆ ಅನ್ನೋ ಸ್ಟ್ಯಾಂಡರ್ಡನ್ನು ಇಟ್ಕೊಳ್ಳೇಬೇಡಿ ಅಂತ ಜರ್ಮನಿಯಲ್ಲಿರುವ ಕನ್ನಡಿಗರೊಬ್ಬರು ಒಂದು ಆಡಿಯೋ ನೋಟ್ ಕಳಿಸಿದ್ರು ನನಗೆ. ಅಲ್ಲಿಗೆ ಹೋದ್ರೆ ಗೊತ್ತಾಗುತ್ತೆ ನಿಮಗೆ. ನಮಗೂ ಮೊದಲನೇ ಸಲ ಹೋದಾಗ ಈ ಸ್ಕ್ಯಾನ್ ಮಾಡುವ ಮೂಲಕ ಪೇಮೆಂಟ್ ಮಾಡಿ ರೂಢಿಯಲ್ಲ. ಅಲ್ಲೊಂದೇನೋ ವಸ್ತು ತಗೊಂಡಾಗ ಸ್ಕ್ಯಾನ್ ಎಲ್ಲಿ ಮಾಡಬೇಕು ಅಂದ್ರೆ ವಾಟ್ ಈಸ್ ದ್ಯಾಟ್ ಅಂತಾರೆ ಅವ್ರು. ಗೊತ್ತಿಲ್ಲ ಅವ್ರಿಗೆ ಸ್ಕ್ಯಾನ್ ಮಾಡುವ ಮೂಲಕ ಪೇಮೆಂಟ್ ಮಾಡಬಹುದು ಅಂತ. ಜರ್ಮನಿ ಒಬ್ಬ ಮಿನಿಸ್ಟ್ರು ಬೆಂಗಳೂರಿಗೆ ಬಂದಾಗ ಈ ಪರಪ್ಪನ ಅಗ್ರಹಾರದಲ್ಲಿ ರೋಡ್ ಸೈಡು ಒಂದು 1/4 kg ಮೆಣಸಿನಕಾಯಿ ತಗೊಂಡು ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿ ಹಿಂಗೆ ಪೇಮೆಂಟ್ ಆಗ್ಬಿಡ್ತಾ ಅಂತ ಆಶ್ಚರ್ಯಪಟ್ಟರು. ನಿಮ್ಗೆ ನೋಡಿರ್ಬೇಕು ನೀವು ಆ ವಿಡಿಯೋನ. ಮುಂದುವರೆದ ದೇಶಗಳು ಅಂದರೆ ಭಾರತದಷ್ಟು ಡಿಜಿಟಲೈಸೇಷನ್ನಲ್ಲಿ ಮುಂದುವರೆದಿಲ್ಲ ರೀ. ಆಮೇಲೆ EVM ಬೇಡ, ವಾಪಸ್ ನಾವು ಮತ ಪತ್ರಗಳಿಗೆ ಹೋಗೋಣ ಅಂತ ನಾವು ಎಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ? ಬೆಂಗಳೂರಿನಲ್ಲಿ. ದಿಸ್ ಇಸ್ ಸಪೋಸ್ ಟು ಬಿ ದ IT ಹಬ್ ಆಫ್ ದ ವರ್ಲ್ಡ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತನಾಡ್ತಾ ಇರುವ ಈ ಸಂದರ್ಭದಲ್ಲಿ ಆ ಮಷಿನ್ ಬಗ್ಗೆ ನಮಗೆ ನಂಬಿಕೆ ಇಲ್ಲ, ನಾವು ವಾಪಸ್ ಮತ್ತೆ
ಹಳೆ ಪದ್ಧತಿಗೆ ಹೋಗೋಣ ಅಂತಂದುಬಿಟ್ರೆ ಇದು ಹೆಂಗೆ ಅಂತ ಅರ್ಥ ಆಗ್ತಿಲ್ಲಪ್ಪ ನಮಗೆ. ಹೆಂಗಿದು? ಸಂಜೆ ಬಂದಂಥ ಕಾಂಗ್ರೆಸ್ ವಕ್ತಾರರು ಒಂದು ವಾದ ಮಾಡ್ತಾಯಿದ್ರು ನೋಡಿ, ತಂತ್ರಜ್ಞಾನದ ಬಗ್ಗೆ ಏನೇನೂ ತಿಳಿದುಕೊಳ್ಳದೆ ಇರುವಂಥವರು ಕೂಡ ಮತಪತ್ರ ಆದರೆ ನಂಬಿಕೆಯಿಂದ ಓಟ್ ಹಾಕ್ತಾರೆ ಅಂತ. ಯಾಕೆ ಅವ್ರನ್ನ ಅಷ್ಟು ಅಪಮಾನ ಮಾಡ್ತೀರಿ, ಏನೇನೂ ತಿಳಿದುಕೊಳ್ಳದೆ ಇರುವವರು ಅಂತ? ಏನೇನೂ ಅಕ್ಷರಾಭ್ಯಾಸ ಇಲ್ಲದೆ ಇರುವವರು ಕೂಡ ಬೀದಿ ಬದಿ ವ್ಯಾಪಾರ ಮಾಡೋರು ಒಂದು QR ಕೋಡ್ ಇಟ್ಕೊಂಡು ಏನಾದ್ರು ಖರೀದಿ ಮಾಡಿದವ್ರಿಗೆ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿ ಅಂತಾರೆ. ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿ ಅಂತ. ದುಡ್ಡಿನ ವಿಷಯದಲ್ಲಿ ಇಲ್ಲದೆ ಇರುವಂಥ ನಂಬಿಕೆ, ದುಡ್ಡಿನ ವಿಷಯದಲ್ಲಿ ಅಪನಂಬಿಕೆ ಇಲ್ಲ, ಓಟಿನ ವಿಷಯದಲ್ಲಿ ಇರುತ್ತಾ? ಚುನಾವಣಾ ಆಯೋಗ ಅವರು ಹೇಳಿದ ಮಾತು ಹೆಂಗಿತ್ತು ಅಂದ್ರೆ, ನಾವೇನ್ರಿ ಹಣ ಅವ್ರು ಹಿಂದೆ ಹೊತ್ತರು ಅಷ್ಟೇ ಮುಂದೆ ಹೊತ್ತರು ಅಷ್ಟೇ ಅನ್ನೋ ಹಂಗೆ ಚುನಾವಣಾ ಆಯೋಗ ಇದೆ. ನೀವೊಂದು ಕಾನೂನು ಪಾಸ್ ಮಾಡ್ಬೇಕಪ್ಪ, ನಿಯಮದ ಪ್ರಕಾರ ಪಾಸ್ ಮಾಡಿ, ಬ್ಯಾಲೆಟ್ ಪೇಪರಲ್ಲೇ ಮಾಡಿ ಅಂದರೆ ಬ್ಯಾಲೆಟ್ ಪೇಪರಲ್ಲೇ ಮಾಡ್ತೀವಿ. ಖರ್ಚು ಕೊಡೋದು ಹೆಂಗೂ ಸರ್ಕಾರನೇ ಅಲ್ಲ ಅಂತ. ಖರ್ಚು ಕೊಡೋದು, ಸಿಬ್ಬಂದಿ ಕೊಡೋದೆಲ್ಲ ಸರ್ಕಾರನೇ ಅಂತ ಸಂಗ್ರೇಶಿ ಅವರು ಮಾತಾಡಿದ್ದಾರೆ. GS ಸಂಗ್ರೇಶಿ, ರಾಜ್ಯ ಚುನಾವಣಾ ಆಯುಕ್ತರು. ಕೇಳಿಸ್ಕೊಳ್ಳಿ. ಸರ್ಕಾರ ಕಾನೂನು ಮೂಲಕ ಶಾಸನಾತ್ಮಕ ನಿಯಮಗಳಂತಂದರೆ ನಾವು ಮಾಡ್ಬೋದು. ಯಾಕೆಂದರೆ ನಾವು ಕಾನೂನು ಪ್ರಕಾರ ನಮ್ಮ ಮಾಡೋರು. ಇದರಲ್ಲಿ ನಾನು UVM ಮಾಡದೇ ಇದ್ದರೆ ಸಂತೋಷ ಆಯಿತು, ಅಥವಾ ಮತಪತ್ರಗಳನ್ನು ಮಾಡಿದರೆ ಅತಿ ಸಂತೋಷ ಆಯಿತು ಅಥವಾ ದುಃಖ ಆಯಿತು ಅಂತಲ್ಲ. ಕಾನೂನು ಪ್ರಕಾರ, ನಿಯಮಾವಳಿ ಪ್ರಕಾರ ಅವರು ಸರ್ಕಾರದವರು ಏನು ನಮಗೆ ಮಾಡಿ ಒಂದು ಕೊಡ್ತಾರೋ ಸಂವಿಧಾನ ಪ್ರಕಾರ ನಾವು ಚುನಾವಣೆಗಳನ್ನು ಮಾಡ್ತೀವಿ. ಈಗ ಸರ್ಕಾರ ಕ್ವಿಕ್ಲಿ ಲೈವಲ್ಲಿ ನೋಡ್ತಾ ಇರುವಂಥ ಸ್ವಿಟ್ಜರ್ಲ್ಯಾಂಡ್ ಅವರೊಬ್ಬರು ಒಂದು ಮೆಸೇಜ್ ಹಾಕಿದ್ದಾರೆ. ಸತೀಶ್ ಅಂತ ಇವ್ರ ಹೆಸರು. ನಮಸ್ಕಾರ ಅಜಿತ್, ಇವನ್ ಟುಡೇ ವಿ ಹ್ಯಾವ್ 1 day ಡಿಲೇ ಇನ್ ಲೋಕಲ್ ಅಕೌಂಟ್ ಟ್ರಾನ್ಸ್ಫರ್. ಇಂಡಿಯಾ ಈಸ್ ಫಾರ್ ಅಹೆಡ್ ಇನ್ ರಿಯಲ್ ಟೈಮ್ ಫಿನ್ಟೆಕ್. ರೆಸ್ಟ್ ಆಫ್ ದ ವರ್ಲ್ಡ್ ನೀಡ್ಸ್ 10 years ಟು ಕ್ಯಾಚ್ ಅಪ್. ಐ ಆಮ್ ಅ ಸ್ವಿಸ್ ರೆಸಿಡೆಂಟ್ ಅಂತ. ಸ್ವಿಟ್ಜರ್ಲ್ಯಾಂಡಿನಲ್ಲಿ ಇರುವಂಥ ವ್ಯಕ್ತಿ ಭಾರತದ ಲೆವೆಲ್ಲಿಗೆ ಡಿಜಿಟಲ್ ಟ್ರಾನ್ಸಾಕ್ಷನ್ನಲ್ಲಿ ಬರಬೇಕು ಅಂದರೆ ಇನ್ನೂ 10 ವರ್ಷ ಬೇಕು ಯುರೋಪ್ಗೆ ಅಂತ. ಹೆಮ್ಮೆ ಆಗತ್ತೆ ಇಂಥ ವಿಷಯಗಳನ್ನು ನೋಡಿದಾಗ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವ್ರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.